ಲೋಕ ಕಲ್ಯಾಣಕ್ಕಾಗಿ ಇಲ್ಲಿನ ನಗರಪೇಟೆಯಲ್ಲಿರುವ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ದ್ರೌಪದಮ್ಮ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯವನ್ನು ಏರ್ಪಡಿಸಲಾಗಿತ್ತು. ಕೆಎನ್ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಪೂಜಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ತಿಗಳರ ವೆನ್ನಿಕುಲ ಕ್ಷತ್ರಿಯರ ಸಂಘದ ಗೌರವ ಅಧ್ಯಕ್ಷ ಕೆಎನ್ ರಾಜ್ ಕೃಷ್ಣಮೂರ್ತಿ, ಅಧ್ಯಕ್ಷರಾದ ಕೃಷ್ಣಮೂರ್ತಿ ಯಲಹಂಕ, ಉಪಾಧ್ಯಕ್ಷರು, ಸಂಘದ ಪದಾಧಿಕಾರಿಗಳು, ಸದಸ್ಯರು, ಸಮುದಾಯದ ಮುಖಂಡರು ಹಾಗೂ ಸುತ್ತಮುತ್ತಲ ನಾಗರಿಕರು ಭಾಗವಹಿಸಿದ್ದರು. ದ್ರೌಪದಮ್ಮ ದೇವಿಯು ತಿಗಳರ ಸಮುದಾಯದ ಆರಾಧ್ಯ ದೇವಿಯಾಗಿದ್ದಾಳೆ. ಅಷ್ಟು ಮಾತ್ರವಲ್ಲೇ ಬೆಂಗಳೂರು ಸೇರಿದಂತೆ ರಾಜ್ಯವನ್ನು ಎಲ್ಲ ಅವಘಡಗಳಿಂದ ಸಂರಕ್ಷಿಸುತ್ತಾ ಬಂದಿದ್ದಾಳೆ. ನಾಡಿನ ಎಲ್ಲ ಜನತೆಯನ್ನು ಕಷ್ಟ ಕಾರ್ಪಣ್ಯಗಳಿಂದ ಕಾಪಾಡಲಿ ಎಂಬ ಉದ್ದೇಶದಿಂದ ದೇವಿಗೆ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ತಿಗಳರ ವೆನ್ನಿಕುಲ ಕ್ಷತ್ರಿಯರ ಸಂಘದ ಗೌರವ ಅಧ್ಯಕ್ಷ ಕೆಎನ್ ರಾಜ್ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ವೇಳೆ ಮುತಿನಲ್ಲೂರು ಮುನಿರಾಜು ಅವರ ನೇತೃತ್ವದಲ್ಲಿ ಆಗಮಿಸಿದ್ದ ಕೆಎನ್ ಕೃಷ್ಣಮೂರ್ತಿ ಅಭಿಮಾನಿ ಬಳಗವು ಕರ್ನಾಟಕ ರಾಜ್ಯ ತಿಗಳರ ಸಂಘಕ್ಕೆ ಗೌರವಾಧ್ಯಕ್ಷರಾಗಿ ಆಯ್ಕೆಯಾದ ಕೆಎನ್ ರಾಜ್ ಕೃಷ್ಣಮೂರ್ತಿರವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಸರ್ಜಾಪುರ ಮಂಜು, ಜಯ ಕರ್ನಾಟಕ ಜನಪರ ವೇದಿಕೆಯ ಲೋಕೇಶ್, ಗೋಪಿ, ವಕೀಲ ಪುರುಷೋತ್ತಮ ಚಿಕ್ಕಹಾಗಡೆ, ಮಹೇಶ್ ಬೇಗೂರು, ಗೋವಿಂದ್, ಮಾಯಸಂದ್ರ, ಹರೀಶ್, ಮುರಳಿ ದಾಸನಪುರ, ನಾರಾಯಣಘಟ್ಟ, ನಾಗೇಶ್, ಸರ್ಜಾಪುರ ಪ್ರಸನ್ನ, ಕೆಎನ್ ಫೌಂಡೇಶನ್ ಉಪಾಧ್ಯಕ್ಷ ವಿಶ್ವನಾಥ್, ಮಹಿಳಾ ಅಧ್ಯಕ್ಷೆ ಮಾನಸ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವತ್ತಿನ ಕರ್ನಾಟಕ ರಾಜ್ಯ ವನ್ನಿಕುಲದ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿರೋದಕ್ಕೆ ನಮಗೆಲ್ಲ ತುಂಬ ಖುಷಿ. ಅವರಿಗೆ ಭಗವಂತ ಆಯುಷ್ಯ ಕೊಟ್ಟು ಇನ್ನೂ ಉನ್ನತವಾದ ಸ್ಥಾನಕ್ಕೆ ಹೋಗಿ ಸಮುದಾಯದ ಏಳಿಗೆಗೆ ದುಡಿಲಿ ಅಂತ ಶುಭಾಶಯಗಳನ್ನು ಕೊಡ್ತಾರೆ. ಗುಂಡ್ರಾಜ್ ಅಂತ ಆನೆಕಲ್ ಕುಲಬಂಧುವರೆಲ್ಲ ನಾನು ನಮ್ಮ ನಮಸ್ಕಾರಗಳು ಹೇಳ್ತೀನಿ. ಈ ದಿನ ನಮ್ಮ ವೈನಿಕುಲ ಕ್ಷತ್ರಿಯ ಸಮುದಾಯದ ಸಂಘಕ್ಕೆ, ರಾಜ್ಯ ಸಂಘಕ್ಕೆ ಸೂಕ್ತವಾದ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ ಹಾಗೂ ಸಮುದಾಯದ ಬಗ್ಗೆ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಡ್ತಂಥ ವ್ಯಕ್ತಿಯಾದಂಥ ರಾಜಕೃಷ್ಣಮೂರ್ತಿಯವರನ್ನ ಗೌರವಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷದ ವಿಚಾರ. ಸೊ ಈ ಆಯ್ಕೆ ಮಾಡಿರ್ತಕ್ಕಂಥ ತಿಗಳರ ವನ್ನಿಕುಲ ಕ್ಷತ್ರಿಯರ ಸಂಘದ ಅಧ್ಯಕ್ಷರು ಹಾಗೂ ಅವರ ಪದಾಧಿಕಾರಿಗಳೆಲ್ಲರಿಗೂ ನಾನು ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಸ್ಥಾನವನ್ನು ಅಲಂಕರಿಸ್ತಾ ಇರತಕ್ಕಂಥ ರಾಜಕೃಷ್ಣಮೂರ್ತಿರವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕಂಡಂತಹ ನಮ್ಮ ವನ್ನಿಕುಲ ಕ್ಷತ್ರಿಯ ಸಮಾಜದ ಮುಖ್ಯಸ್ಥರು ಎಲ್ಲ ಸೇರಿ ಕರ್ನಾಟಕ ರಾಜ್ಯ ತಿಗಳ ವನ್ನಿಕುಲ ಕ್ಷತ್ರಿಯ ಸಂಘದ ಗೌರವ ಅಧ್ಯಕ್ಷರನ್ನಾಗಿ ಇವತ್ತು ನೇಮಕ ಮಾಡಿದ್ದಾರೆ. ಅದಾಗಿ ಇವತ್ತು ಅದರದ್ದು ಸೇರಿ ಒಂದು ವಿಶೇಷವಾದ ಪೂಜೆ. ನಾನಿವತ್ತು ಈ ಮೀಡಿಯಾ ಮುಖಾಂತರ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ವನ್ನಿಕುಲ ಕ್ಷತ್ರಿಯ ಸಂಘದ ಅಧ್ಯಕ್ಷರು, ಖಜಾಂಚಿಗಳು, ಜನರಲ್ ಸೆಕ್ರೆಟರಿಗಳು, ಪದಾಧಿಕಾರಿಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು, ಗೌರವ ಅಧ್ಯಕ್ಷರುಗಳು, ಜನರಲ್ ಸೆಕ್ರೆಟರಿಗಳು ಹಾಗೂ ನಮ್ಮ ಜನಾಂಗದ ಹಿರಿಯರು, ಮುಖಂಡರು, ದೇವಸ್ಥಾನದ ಮುಖಂಡರು ಮತ್ತು ಜನ ಕಾರ್ಯಕ್ರಮಗಳಿದ್ರೂ ನಾವು ಬಂದವರಿಗೆ ಕೈ ಜೋಡಿಸ್ತೀವಿ ಅಂತ ನಾವು ಇವತ್ತಿನ ಈ ಮೀಡಿಯಾ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಭಾಗ್ಯ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಾವು 20 ವರ್ಷದಿಂದ ನಾವು ಸಮಾಜ ಸೇವೆ ಮಾಡ್ತಾನೇ ಇದ್ದೀವಿ. ನಮ್ಮ ಒಂದು ಕಾರ್ಯವೈಖರಿ ನೋಡಿ ಪ್ರೇರಣೆ ಆಗಿ ನಮ್ಮ ಜನಾಂಗದ ಹಿರಿಯರು, ಯುವಕರು ಎಲ್ಲ ಸರ್ವಾನುಮತದಿಂದ 4 ವರ್ಷಕ್ಕೆ ನನಗೆ ಈ ಒಂದು ಗೌರವೋನ್ನತ ಪದವಿಯನ್ನು ಕೊಟ್ಟಿದ್ದಾರೆ. ಮನೆಗೆ ಬಂದು ಕೊಟ್ಟರು. ನಾನು ನನ್ನ ತಾಯಿ ಆದಿಶಕ್ತಿ ವಿಶ್ವವಿಖ್ಯಾತ ದ್ರೌಪದಿ ತಾಯಿ ಕರಗ ನಡೆಸುವಂಥ ದೇವಸ್ಥಾನದಲ್ಲಿ ಪದಗ್ರಹಣ ಮಾಡಬೇಕು ಅಂತ ಇವತ್ತು ಪಣ ತೊಟ್ಟು ನಮ್ಮ ನಾಯಕರು, ನಮ್ಮ ಮುಖಂಡರು, ನಮ್ಮ ತಾಯಿ ತಂದೆ, ನಮ್ಮ ಕುಟುಂಬದ ನೇತೃತ್ವದಲ್ಲಿ ರಾವುಕಾಲ ಆಗಿದ ತಕ್ಷಣ ಅದರದ್ದು ಪದಗ್ರಹಣ ಸ್ವೀಕರಿಸ್ತಾ ಇದ್ದೀನಿ. ಸೊ ಇದರದ್ದು ಚಾಲೆಂಜ್ ಏನಂದರೆ, ನಮ್ಮ ಜನಾಂಗ ಒಂದು 30-40 ಲಕ್ಷ ಜನ ಇದ್ರೂ ಇನ್ನೂವರೆಗೂ ಸಂಘಟಿತರಾಗಿಲ್ಲ. ತುಂಬ ಹಿರಿಯರು ಶ್ರಮ ಪಟ್ಟಿದ್ದಾರೆ, ಹಾಗಾಗಿ ಶಾರ್ಟ್ರ್ ಆಗಿಬಿಟ್ಟಿದ್ದಾರೆ. ನಮಗೆ ತುಂಬ ಶೋಷಣೆ ಆಗಿದೆ. ರಾಜಕೀಯವಾಗಿ, ಶೈಕ್ಷಣಿಕವಾಗಿ ತುಂಬ ಹಿಂದುಳಿದಿದ್ದೀವಿ. ಅದು ನಮ್ಮ ನಿದ್ದೆ ಕೆಡಿಸ್ತಾ ಇದೆ. ಸೊ ಅದಕ್ಕೀಗ ಮೊದಲನೇ ಕಾರ್ಯಕ್ರಮವಾಗಿ ನಮ್ಮ ಜನಾಂಗದ ಹೆಣ್ಣುಮಗು ಇಡೀ ಪ್ರಪಂಚ ನೋಡೋ ಥರ MBBS ಆರ್ಟ್ ಆಫ್ ಲಿವಿಂಗ್ ಇದು ಶ್ರೀ ಎಜುಕೇಷನಲ್ ಟ್ರಸ್ಟಲ್ಲಿ 13 ಗೋಲ್ಡ್ ಮೆಡಲ್ ಪಡೆದು ಮೊದಲನೇ ರ್ಯಾಂಕ್ ಪಡೆದಿದೆ. ಇದರದ್ದೊಂದು ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ಕೊಡ್ತೀನಿ. ಈ ಮಗು ಇವಾಗ ನಮ್ಮ ಜನಾಂಗನ ವಿಮೆನ್ ವಿಂಗ್ನ ಲೀಡ್ ಮಾಡ್ತಾ ಇದೆ. ಡಾಕ್ಟರ್ ಮಾನಸ ಅಂತ, ಶಿ ಈಸ್ ದ ಚೇರ್ಪರ್ಸನ್ ಆಫ್
ವಿಮೆನ್ ಎಂಪವರ್ಮೆಂಟ್ ಫೋರಮ್, ಹಾಗೆ ಯಂಗೆಸ್ಟ್ CA ಚೇತನ್ ಅಂತ, ಇವರು ನಮ್ಮ ಯುವ ಜನಾಂಗದ ವಾಯ್ಸ್ ಆಗಿರ್ತಾರೆ. ಇನ್ಮೇಲೆ ವಿಶ್ವನಾಥ್ ಅವರು, ಮಾಲೂರು ವಿಶ್ವನಾಥ್ ಅವರು, ಇವರು ಕಾರ್ಯದರ್ಶಿ ಉಪಾಧ್ಯಕ್ಷರಾಗಿದ್ದಾರೆ. ನಾವೆಲ್ಲ ಸಂಘಟಿತರಾಗಿ ಮೊದಲನೇ ಹೆಜ್ಜೆ ಎಜುಕೇಟೆಡ್ ಪೀಪಲ್, ನಮ್ಮ ಜನಾಂಗದ ಎಜುಕೇಟೆಡ್ ಪೀಪಲ್ನ ಸಂಘಟನೆ ಮಾಡಿ ಅವರ ಕುಂದುಕೊರತೆ ಏನಿದೆ, ಅವರಿಗೆ ಏನೇನು ಐಡಿಯಾಸ್ ಇದೆ ಅವುಗಳನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಎರಡನೇದು ಯುವ ವಿಂಗ್ ಒಂದು ಓಪನ್ ಮಾಡಬೇಕು. ಯುವಕರಿಗೆ ತುಂಬ ಶೋಷಣೆಗೆ ಒಳಪಟ್ಟಿದ್ದಾರೆ. ಹೊರ ರಾಜ್ಯದಿಂದ ಆ ಕಡೆ ಈ ಕಡೆಯಿಂದ ಎಲ್ಲ ಬಂದು ನಾವು ಮೂಲ ಕನ್ನಡಿಗರಾಗಿ, ಮೂಲ ವನ್ಯಕುಲ ಕ್ಷೇತ್ರ ಬೆಂಗಳೂರವರಾಗ್ಬಿಟ್ಟು ನಾವೇ ಇಲ್ಲಿ ಮೈನಾರಿಟೀಸ್ ಆಗಿಬಿಟ್ಟಿದ್ದೀವಿ. ಸೊ ಅದೆಲ್ಲ ಕ್ರೋಢೀಕರಿಸಿ ನಮ್ಮ ಹಿರಿಯರದು ಅಡ್ವೈಸು, ಅವರ ಎಕ್ಸ್ಪೀರಿಯನ್ಸ್ ಎಲ್ಲ ಪಣ್ಣು ತೊಟ್ಟು ಅಟ್ಲೀಸ್ಟ್ ಒಂದು 100 ಜನನಾದರೂ ನಾವು IAS KAS ಆಂಟ್ರಪ್ರಿನರ್ ಮಾಡಬೇಕು ಅಂತ ಈ 4 ಇಯರ್ಸಲ್ಲಿ ಏನಾದರೂ ಮಾಡಿ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಮಾಸ್ಟರ್ ಪ್ಲ್ಯಾನ್ ಇಟ್ಕೊಂಡಿದ್ವಿ. ಇದಲ್ದಿರ ತುಂಬ ಜನಕ್ಕೆ ಗೌರ್ಮೆಂಟಿಂದ ಏನೇನು ಫೆಸಿಲಿಟೀಸ್ ಇದೆ ಅಥವಾ ಏನೇನು ಸ್ಕೀಮ್ಸ್ ಇದೆ ಅನ್ನೋದೇ ಗೊತ್ತಿಲ್ಲ. ನಮ್ಮ ಜನಾಂಗ ತುಂಬ ಇಂಟ್ರೋವರ್ಟು, ಸಂಕೋಚ ಸ್ವಭಾವದವರು. ಸೊ ಅವ್ರಿಗೆಲ್ಲ ನಾವು ಒಗ್ಗೂಡಿಸ್ಬಿಟ್ಟು ಏನಾದರೂ ಮಾಡಿ ಅದರದ್ದು ಪ್ರತಿಫಲಗಳನ್ನ, ಗೌರ್ಮೆಂಟಿಂದ ಫೆಸಿಲಿಟೀಸ್ನೆಲ್ಲ ತಂದುಕೊಡೋಕ್ಕೆ ನಾವು ಶತಪ್ರಯತ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಇನ್ನೊಂದು 4 ಇಯರ್ಸಲ್ಲಿ ನಾವು ಏನಾಗ್ತೀವಿ ಅಂತ ನಾವು ಒಂದು ವಿಷನ್ ಇಟ್ಕೊಂಡು ಪದಗಳನ್ನ ಮಾಡೋಕ್ಕೆ ಇಚ್ಛೆಪಡ್ತೇವೆ. ನನ್ನ ಹೆಸರು ರಾಜ್ ಕೃಷ್ಣಮೂರ್ತಿ, ಚೇರ್ಮನ್ ಆ್ಯಂಡ್ CEO KN ಫೌಂಡೇಶನ್. ಥ್ಯಾಂಕ್ ಯು.